यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರವಣ ನಕ್ಷತ್ರದ ಪ್ರಯುಕ್ತ ಶ್ರೀನಿವಾಸನಿಗೆ ಪುಷ್ಪಯಾಗ, ಕಾಂಚೀಪುರದ ವರದರಾಜನಿಗೆ ವನಭೋಜನ ಉತ್ಸವ, ತಿರುವಿಣ್ಣಹರ್ ದಿವ್ಯ ದೇಶದಲ್ಲಿ ಉಪ್ಪಿಲಿಯಪ್ಪನ ತೆಪ್ಪೋತ್ಸವ, ತಿರುಯಿಂದಲೂರಿನ ಪರಿಮಳ ರಂಗನಾಥನಿಗೆ ಮಟ್ಟೆಯಡಿ ಉತ್ಸವ. ಈಗ ಸಮಾಚಾರದ ವಿವರಗಳು. ಶಿವಮೊಗ್ಗದ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದ ಶ್ರೀ ರಾಮಚಂದ್ರನ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯವರ ಮಾಲೆ ಪ್ರಸಾದವನ್ನು ಮೊನ್ನೆ ಪರಮಪೂಜ್ಯ ಶ್ರೀ ಶ್ರೀ ಜಿಯರ್ ಸ್ವಾಮಿಯವರು ಸ್ವೀಕರಿಸಿ ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿದರು. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮ ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಕ್ಮ ತಸ್ತದಿತರಾಣಿ ತೃಣಾಯ ಮೇನೆ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಮಲ್ಲೇಶ್ವರಂನ 16ನೇ ಕ್ರಾಸಿನಲ್ಲಿರುವ ಶ್ರೀ ಪದ್ಮಾವತಿ ಸಮೇತ ಶ್ರೀನಿವಾಸನ ದೇವಸ್ಥಾನದಲ್ಲಿ ಶ್ರವಣ ನಕ್ಷತ್ರದ ಪ್ರಯುಕ್ತ ನಿನ್ನೆ ಶ್ರೀ ಶ್ರೀನಿವಾಸನಿಗೆ ಪುಷ್ಪಯಾಗವು ಬಹಳ ವೈಭವದಿಂದ ನಡೆಯಿತು. ವಿವಿಧ ವರ್ಣಗಳ ಪುಷ್ಪಗಳಿಂದ ಅಲಂಕೃತಗೊಂಡ ಶ್ರೀನಿವಾಸನನ್ನು ನಾವು ಈಗ ದರ್ಶಿಸೋಣ. ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ನಗರದ ಗಾಯತ್ರಿ ನಗರದಲ್ಲಿರುವ ಶ್ರೀ ದೇವನಾಥನ್ ಸ್ವಾಮಿ ಸನ್ನಿಧಿಯಲ್ಲಿ ಶ್ರವಣ ನಕ್ಷತ್ರದ ಪ್ರಯುಕ್ತ ಭಗವಂತನಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಬನ್ನಿ ಈಗ ಈ ದಿವ್ಯ ಸೇವೆಯನ್ನು ಮಾಡೋಣ. ಕಾಂಚೀಪುರಂ ದಿವ್ಯ ದೇಶದ ಶ್ರೀ ವರದರಾಜಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ಶ್ರೀ ವರದರಾಜಸ್ವಾಮಿ ಪೆರುಮಾಳವರಿಗೆ ತಿರುಮಂಜನ ನಡೆದು ವನಭೋಜನ ಉತ್ಸವ ನೆರವೇರಿತು. ಆ ದಿವ್ಯ ಸೇವೆಯನ್ನು ನಾವು ಈಗ ನೋಡಿ ಧನ್ಯರಾಗೋಣ. உயர்நலம் உடையவன் யவனவன் மயர்வர மதிநலம் அருளினன் யவனவன். உயர்வர உயர்நலம் உடையவன் யவனவன் அயர்வர மதிநலம் அருளினன் யவனவன். அயர்வரும் அமரர்கள் அதிபதி யவனவன் துயரரு சுடரடி தொழுதெழன் மனனே. அயர்வரும் அமரர்கள் அதிபதி யவனவன் துயரரு சுடரடி தொழுதெழன் மனனே தொழுதெழன் மனனே.
மனநக மலமர மலர்மிசை எழுதரும் மனனுணர்வளவிலன் பொறியுணர்வவையிலன் இனனுணர் முழுநலம் எதிர் நிகழ் கழிவினும் இனநிலன் எனனுயிர் மிகு நரையிலனே. ತಮಿಳುನಾಡಿನ ಮಾಯಾವರಂ ಸಮೀಪವಿರುವ ತಿರುಇಂದಲೂರ್ ದಿವ್ಯ ದೇಶದಲ್ಲಿ ಶ್ರೀ ಪರಿಮಳ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ನಿನ್ನೆ ಮಟ್ಟೆಯಡಿ ಉತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಉತ್ಸವದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಈಗ ಒಂದು ಪುಟ್ಟ ವಿರಾಮ. भज भाष्यकारं भज योगकारं भज सूरिनाथं भज योगिनाथं भज भाष्यकारं भज योगकारं भज सूरिनाथं भज योगिनाथं. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಕುಂಭಕೋಣಂ ಸಮೀಪದ ತಿರುವಿಣ್ಣಹರ್ ದಿವ್ಯ ದೇಶದಲ್ಲಿ ಶ್ರೀ ಉಪ್ಪಿಲಿಯಪ್ಪನ್ ದೇವಸ್ಥಾನದಲ್ಲಿ ನಿನ್ನೆ ಶ್ರೀ ಶ್ರೀನಿವಾಸನಿಗೆ ಅತ್ಯಂತ ವಿಜೃಂಭಣೆಯಿಂದ ತೆಪ್ಪೋತ್ಸವ ನೆರವೇರಿತು. ತಿರುಪತಿಯ ಶ್ರೀನಿವಾಸನಿಗೆ ಮಾಡಿಕೊಂಡ ಹರಕೆಗಳನ್ನು ಈ ಕ್ಷೇತ್ರದಲ್ಲಿ ಸಲ್ಲಿಸುತ್ತಾರೆ. ತಿರುಮಂಗೈ ಆಳ್ವಾರ್, ಪೇಯಾಳ್ವಾರ್ ಮತ್ತು ನಮ್ಮ ಆಳ್ವಾರ್ ಅವರಿಂದ ಮಂಗಳಾಶಾಸನವಾದ ದಿವ್ಯ ಕ್ಷೇತ್ರವಿದು. ಸ್ಥಳ ಪುರಾಣದ ಪ್ರಕಾರ ಮಾರ್ಕಂಡೇಯ ಋಷಿಗೆ ಇಲ್ಲಿ ಭೂದೇವಿಯು ನೆಲದಲ್ಲಿ ಸಿಕ್ಕಿದ್ದಳು. ಅವಳನ್ನು ಆ ಋಷಿಯು ಸಾಕುತ್ತಿದ್ದರು. ಶ್ರೀನಿವಾಸನು ಒಂದು ದಿನ ಒಬ್ಬ ವೃದ್ಧನ ವೇಷದಲ್ಲಿ ಮಾರ್ಕಂಡ ಮಹರ್ಷಿಯ ಬಳಿಗೆ ಬಂದು ಆ ಋಷಿಯ ಮಗಳನ್ನು ತನಗೆ ಮದುವೆ ಮಾಡಿಕೊಡಬೇಕೆಂದು ಕೇಳುತ್ತಾರೆ. ಇವರಿಗೆ ತುಂಬ ವಯಸ್ಸಾದುದರಿಂದ ಆ ಋಷಿಗೆ ತನ್ನ ಮಗಳನ್ನು ಕೊಡಲು ಇಷ್ಟವಿರಲಿಲ್ಲ. ಅದಕ್ಕೆ ಅವರು, ನನ್ನ ಮಗಳು ಬಹಳ ಚಿಕ್ಕವಳು, ಅವಳಿಗೆ ಅಡುಗೆ ಮಾಡಲು ಬರುವುದಿಲ್ಲ, ಹಾಗಾಗಿ ನಾನು ನಿಮಗೆ ಕೊಡಲಾಗುವುದಿಲ್ಲ ಎಂದರು. ಶ್ರೀನಿವಾಸನು ತನ್ನ ನಿಜ ಸ್ವರೂಪವನ್ನು ತೋರಿಸಿ, ಉಪ್ಪಿಲ್ಲದೆ ಅಡುಗೆ ಮಾಡಿದರೂ ಪರವಾಗಿಲ್ಲ, ನಾನು ಸ್ವೀಕರಿಸುತ್ತೇನೆ ಎಂದು ಹೇಳಿದನು. ಹಾಗಾಗಿ ಇಂದಿಗೂ ಆ ಕ್ಷೇತ್ರದಲ್ಲಿ ಪ್ರಸಾದಕ್ಕೆ ಉಪ್ಪನ್ನು ಹಾಕುವುದಿಲ್ಲ. ಇದು ಆ ಕ್ಷೇತ್ರದ ಮಹಿಮೆ. ಕಾಂಚೀಪುರಂ ಸಮೀಪವಿರುವ ಉತ್ತಿರಮೇರೂರಿನಲ್ಲಿ ಶ್ರೀ ಸುಂದರ ವರದರಾಜ ಪೆರುಮಾಳವರಿಗೆ ತೈ ಶ್ರವಣದ ಪ್ರಯುಕ್ತ ತಿರುಮಂಜನ ನಡೆಯಿತು. ನಮ್ಮ ಶ್ರೀಮಠದ ಶಿಷ್ಯರಾದ ಶ್ರೀಮತಿ ಡಾಕ್ಟರ್ ಜಯಶ್ರೀ ಪ್ರಸಾದ್ ಅವರ ಮನೆಯಲ್ಲಿ
ಇಂದು ಸತ್ಸಂಗ ಏರ್ಪಾಡಾಗಿತ್ತು. ಪರಮಪೂಜ್ಯ ಶ್ರೀ ಶ್ರೀ ಯತಿರಾಜ ಜೀಯ ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆದ ಈ ಸತ್ಸಂಗದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆಯಿತು. ಶ್ರೀ ಉ.ವೆ. ದೇವರಾಜನ್ ಸ್ವಾಮಿಯವರು ಆಚಾರ್ಯರ ಪ್ರಭಾವದ ಬಗ್ಗೆ ಉಪನ್ಯಾಸ ನೀಡಿದರು. ನಂತರ ಪರಮಪೂಜ್ಯ ಶ್ರೀ ಶ್ರೀ ಜೀಯ ಸ್ವಾಮಿಯವರು ಆಶೀರ್ವಚನ ನೀಡಿ ಆಚಾರ್ಯ ರಾಮಾನುಜರು ನಮಗೆ ಮಾಡಿರುವ ಪರಮೋಪಕಾರವನ್ನು ಸ್ಮರಿಸಿಕೊಂಡು ನಾವೆಲ್ಲರೂ ಆಚಾರ್ಯ ರಾಮಾನುಜರ ತಿರುವಡಿ ಸಂಬಂಧದಲ್ಲಿ ಇದ್ದುಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳೋಣ ಎಂದರು. ಗುರುವೇ ಗತಿಯನ್ನು ಮನವೇ, ಗುರುವೇ ಗತಿಯನ್ನು ಮನವೇ, ತತ್ವ ಗುರುವಿನ ಪದಕ್ಕಿಂತ ಪೆರತೊಂದು ಘನವೇ, ಪೆರತೊಂದು ಘನವೇ, ಗುರುವೇ ಗತಿಯನ್ನು ಮನವೇ. ಇಂದು 1 ವರ್ಷ ಪೂರೈಸಿದ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉ.ವೆ. ಇಳೆಯವಿಲ್ಲಿ ಶ್ರೀನಿಧಿಯವರಿಂದ ಮೊದಲ್ ತಿರುವಂದಾದಿಯ 71ರಿಂದ 80 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಗುರುವಾರದ ಪಂಚಾಂಗ: ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಚತುರ್ಥಿ, ಶತಭಿಷ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.